12 ಮಾಡಲು ಡೀಸೆಲ್ ಸೆಕೆಂಡ್ ZDI ಗಾಡಿ 4,35,000 ಡಿಸೈರು ಪೆಟ್ರೋಲ್ ಕೆ ಸೀರೀಸ್ ಇಂಜಿನ್ 3,40,000 ಮಾಡಲು ZDI ಸೆಕೆಂಡ್ ಓನರ್ ಗಾಡಿ 68,000 ನೋಡಿದೆ. ಫ್ರೀ ಸ್ಟೈಲ್ ಡೀಸೆಲ್ ಟೈಟಾನಿಯಂ ಪ್ಲಸ್ ಗಾಡಿ 5,00,000. ಸರ್ ಇದು ಲೋ ಬಜೆಟ್ ಗಾಡಿ ಇದು. ಎಸ್ ಸರ್. ಟಾಟಾ ಮಾನ್ಸಾ ಅನ್ಬಿಟ್ಟು 98,000 ಓಡಿದೆ ಸರ್. ಓಕೆ ಸರ್. ಗಾಡಿ ಕೂಡ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಓಕೆ. ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. 98,000 ಕಿಲೋಮೀಟರ್ ಓಡಿದೆ ಸರ್. ಸರ್ ಏನ್ ಬಜೆಟ್ ಮಾಡ್ತೀರಾ ಸರ್ ಗಾಡಿ? ಡೀಸೆಲ್ ಗಾಡಿ ಕ್ವಾರ್ಟರ್ ಜೆಟ್ ಇಂಜಿನ್. ಸ್ವಿಫ್ಟ್ ಅಲ್ಲಿ ಬರೋ ಸೇಮ್ ಇಂಜಿನ್ ಬರುತ್ತೆ ಸರ್. ಓಕೆ. ಈ ಗಾಡಿಗೆ ನಾವು 2,45,000 ಕೋಟ್ ಮಾಡ್ತಾ ಇದೀವಿ. 2,45,000 ಕೋಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಅಂದ್ರೆ ಫೈನಲ್ ಅಂದ್ರೆ ಸರ್ ಗಾಡಿ ಸರ್ ಒಂದು 225 ಬಂದ್ರೆ ಗಾಡಿ ಕೊಡ್ತೀವಿ ಸರ್. 225 ಬಂದ್ರೆ ಗಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಯಾರಾದ್ರೂ ನೋಡ್ತಾ ಇದ್ದಾರೆ, ಎಸ್ಪೆಷಲಿ ಟಾಟಾ ಗಾಡಿ ವೆರಿ ಗುಡ್ ಬಿಲ್ಡ್ ಗಾಡಿ. ನೀವು ನೋಡ್ತಾ ಇರ್ಬೋದು, ಬಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ನೋಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಒಂದು ಸಿಂಗಲ್ ಓನರ್ ಪೆಟ್ರೋಲ್ ವರ್ನ. ಹಾಂ ಸರ್. ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. ಎಸ್ ಸರ್. EX ವೇರಿಯಂಟ್ ಮಿಡ್ ವೇರಿಯಂಟ್ ಗಾಡಿ ಇದು. ಓಕೆ. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. ABS ಸಿಸ್ಟಮ್ ಸೆಂಟರ್ ಲಾಕಿಂಗ್ ಬರುತ್ತೆ ಸರ್. ಓಕೆ ಸರ್. ಅಂದ್ರೆ ಕೊಟ್ ಮಾಡ್ತೀರಾ ಸರ್ ಗಾಡಿ? ಈ ಗಾಡಿ ಬಂದ್ಬಿಟ್ಟು ನಾವು 3,95,000. ಹಾಂ ಸರ್. 2016 ಮಾಡಲ್ TZ ಇಂಜಿನ್ ಟಾಪ್ ಎಂಡ್ ಎಮೋಷನ್ ಪ್ಯಾಕ್ ಅಂತ. ಹಾಂ ಸರ್. ಪರ್ಫಾರ್ಮೆನ್ಸ್ ಗಾಡಿ ಸರ್ ಇದು. ಓಕೆ ಸರ್. 82,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ. ಓಕೆ. ಈ ಗಾಡಿ ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆಲ್ಲ ಫೀಚರ್ಸ್ ಬರುತ್ತೆ. ಏರ್ ಬ್ಯಾಗ್ ABS ಸಿಸ್ಟಮ್ ಸೆಂಟರ್ ಲಾಕಿಂಗ್ ಬರುತ್ತೆ. ಓಕೆ. ಈ ಗಾಡಿಗೆ ನಾವು 3,95,000 ಕೊಟ್ ಮಾಡ್ತಾ ಇದೀವಿ, ವಿಚ್ ಇಸ್ 90 ನೆಗೋಷಿಯಬಲ್ ಆಗುತ್ತೆ ಸರ್. ಓನರ್ಶಿಪ್ ಬಗ್ಗೆ ಹೇಳ್ತೀರಾ? ಸಿಂಗಲ್ ಓನರ್ ಗಾಡಿ ಸರ್. ಓಕೆ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಗಾಡಿ? 85,000 ಕಿಲೋಮೀಟರ್ಸ್ ಓಡಿದೆ ಸರ್. ಇನ್ಸೂರೆನ್ಸ್ ರನ್ನಿಂಗಾ ಇಲ್ಲ ಹೇಗೆ ಸರ್? ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಅಲ್ಲಿ ಇದೆ ಸರ್. ಓಕೆ ಫ್ರೆಂಡ್ಸ್, ನೀವು ನೋಡ್ತಾ ಇರೋ ಒಂದು ಸಡನ್ ಗಾಡಿ ಯಾರು ನೀವು ನೋಡ್ತಾ ಇರೋ ಡೈರೆಕ್ಟ್ ಆಗಿ ಒಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಡೀಸೆಲ್ ಗಾಡಿ 2011 ಮಾಡಲ್ ಗಾಡಿ. ಹಾಂ ಸರ್. ಸೆಕೆಂಡ್ ಓನರ್ 1,10,000 ಓಡಿದೆ. ಓಕೆ. ಡೀಸೆಲ್ ಕಂಫರ್ಟ್ 9 ಗಾಡಿ ಸರ್. ಮಿಡ್ ವೇರಿಯಂಟ್ ಗಾಡಿ. ಹಾಂ ಸರ್. 4 ಹೊಸ ಟೈರ್ ಇದೆ. ಪವರ್ Okay. ಸ್ಟೀರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಹಾಂ. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಸರ್. ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಸರ್ ಏನ್ ಮೈಲೇಜ್ ಇದೆ ಸರ್ ಗಾಡಿ? ಸರ್. ಇದು ನಿಮಗೆ ಸಿಟಿ ಒಳಗಡೆ 16 to 18 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಓಕೆ ಸರ್. ಹೈವೇಲಿ 22 ಮೈಲೇಜ್ ಬರುತ್ತೆ. ಸ್ವಲ್ಪ ಇಂಟೀರಿಯರ್ ಬಗ್ಗೆ ಸರ್? ಇಂಟೀರಿಯರ್ ಅಲ್ಲಿ 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಓಕೆ. ಈ ಗಾಡಿ ಬಂದ್ಬಿಟ್ಟು 2,99,000 ಕೋಟ್ ಮಾಡ್ತಾ ಇದೀವಿ. ಓಕೆ. 295 ಬಂದ್ರೆ ಗಾಡಿ ಕೊಡ್ತೀವಿ ಸರ್. 295 ಬಂದ್ರೆ ಫೈನಲ್ ಮಾಡ್ತೀರಾ ಅಂತ ಹೇಳ್ತಿದ್ದೀರಾ ಡೀಸೆಲ್ ಫ್ರೆಂಡ್ಸ್? ಪೋಲೋ 2011 ಮಾಡಲ್ ಗಾಡಿ ಸರ್. 2011 ಡೀಸೆಲ್ ಪೋಲೋ ಫ್ರೆಂಡ್ಸ್ ನೋಡ್ತಾ ಇರೋದು. ಬ್ಲಾಕ್ ಕಲರ್ ಗಾಡಿ, ಬ್ಲಾಕ್ ಬ್ಯೂಟಿನ ಅಂತ ಹೇಳ್ತಾ ಇರ್ಬೋದು. ಯಾರಾದ್ರೂ ಒಬ್ಬ ಕ್ರೇಜಿ ಇರೋರು ಬ್ಲಾಕ್ ಕಲರ್ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ನಾನು ಹೇಳಿದ್ರಿ, ನಮ್ಮ ಡಿಸ್ಕ್ರಿಪ್ಷನ್ ನಂಬರ್ ಇದೆ, ಡೈರೆಕ್ಟ್ ಆಗಿ ಫೋನ್ ಮಾಡ್ಕೊಂಡು ಬಂದ್ರೆ ಒಂದು ನೆಗೋಷಿಯಬಲ್. 2012 ಮಾಡಲ್. ಆಹಾ. ಇದು 2012 ಮಾಡಲ್ ಸಿಂಗಲ್ ಓನರ್ ಫೋರ್ಡ್ ಫಿಯೆಸ್ಟಾ ಅನ್ಬಿಟ್ಟು. ಓಕೆ ಸರ್. ಟೈಟಾನಿಯಂ ವೇರಿಯಂಟ್, ಕ್ರೂಸ್ ಕಂಟ್ರೋಲ್, ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಎಸ್ ಸರ್. ಈ ಗಾಡಿಗೆ ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. ಎಸ್ ಸರ್. 1,500 cc ಎಕೋ ಸ್ಪೋರ್ಟ್ಸ್ ಅಲ್ಲಿ ಬರೋ ಇಂಜಿನ್ ಇದು. ಓಕೆ. ನಾವು ಈ ಗಾಡಿಗೆ ನಾವು 3,45,000 ಕೋಟ್ ಮಾಡ್ತಾ ಇದೀವಿ. 335 ಬಂದ್ರೆ ಗಾಡಿ ಕೊಡ್ತೀವಿ ಸರ್. 3,45,000 ಹೇಳ್ತಾ ಇದ್ದಾರೆ ಕೂಡ ಫ್ರೆಂಡ್. ಅದು ನೆಗೋಷಿಯಬಲ್ ರೇಟ್. ಯಾರಾದ್ರೂ ನೀವು ಫೋರ್ಡ್ ಒಂದು ಸೆಡನ್ ಗಾಡಿ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ನೆಗೋಷಿಯಬಲ್ ಮಾಡಲ್. ಆಹಾ. ಟಾಟಾ ಸಫಾರಿ ಸ್ಟಾರ್ಮ್ ID ಡಿಮ್ಯಾಂಡೆಡ್ ಗಾಡಿ. ಓಕೆ. ರಿಯಲ್ SUV ಅಂತ ಹೇಳ್ಬೋದು. ಸೆಕೆಂಡ್ ಓನರ್ ಗಾಡಿ ಸರ್ ಇದು. ಓಕೆ ಸರ್. ವೆರಿ ಕೋರ್ ಆರ್ಮಿ ಸ್ಪೆಸಿಫಿಕೇಶನ್ ಗಾಡಿ ಬರುತ್ತೆ ಇದು. ಓಕೆ. ಇವಾಗ ಆಕ್ಚುಲಿ ಜನರಲ್ ಪಬ್ಲಿಕ್ ಗೆ ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ದಾರೆ. ಬರೀ ಆರ್ಮಿ ಸ್ಪೆಸಿಫಿಕೇಶನ್ ಗಾಡಿ. ಓಕೆ. ಈ ಗಾಡಿಯಲ್ಲಿ ನಿಮ್ಗೆ ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಇದೆ. ಓಕೆ. 4 ಪವರ್ ಸ್ಟೀರಿಂಗ್, AC ಮ್ಯೂಸಿಕ್ ಸಿಸ್ಟಮ್, ಓಕೆ. ಪವರ್ ವಿಂಡೋಸ್ ಬರುತ್ತೆ ಸರ್. ಸರ್ ಏನಾದ್ರು ಕೋಟ್ ಮಾಡ್ತೀರಾ ಸರ್ ಗಾಡಿ? ಸರ್ ಇದು ನಾವು 5,65,000 ಕೋಟ್ ಮಾಡ್ತಾ ಇದ್ದೀವಿ. 5,65,000 ಕೋಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. 5.5 ಬಂದ್ರೆ ಗಾಡಿ ಕೊಡ್ತೀವಿ. ಆಹಾ. ಈ ಗಾಡಿ ಹೈಲಿ ಡಿಮ್ಯಾಂಡೆಡ್ ಇದೆ ಮಾರ್ಕೆಟ್ ಅಲ್ಲಿ. Okay. ವೆರಿ ಕೋರ್ ಇಂಜಿನ್, ಅಪ್ ಟು ಡೇಟ್ ಸರ್ವಿಸ್ ಇದೆ ಸರ್. ಟಾಟಾ ಅಲ್ಲಿ ಮೇಂಟೈನ್ ಆಗಿದೆ. ಅಪ್ ಟು ಡೇಟ್ ಸರ್ವಿಸ್ ಇಷ್ಟು ಇದೆ. ಅದು ಟಾಟಾದಲ್ಲೇ ಮೇಂಟೆನೆನ್ಸ್ ಗಾಡಿ ಇದೆ. ಯಾರಾದ್ರೂ ನೀವು ನೋಡ್ತಾ ಇರೋ ಫ್ರೆಂಡ್ಸ್ ಒಂದು ಬೆಸ್ಟ್ ಗಾಡಿನೇ ಅಂತಾನೆ ಹೇಳ್ಬೋದು. ಯಾರಾದ್ರೂ ನೀವು ನೋಡ್ತಾ ಇರೋ ಡೈರೆಕ್ಟ್ ಆಗಿ ಬಂದು ಗಾಡಿ 2011 ಮಾಡಲ್. ಓಕೆ. ಫೋರ್ತ್ ಓನರ್ ಆಗಿದೆ ಸರ್. ಆಹಾ. ಈ ಗಾಡಿ ಬಂದ್ಬಿಟ್ಟು ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. ಓಕೆ. ಇದು ಆಲ್ ಟೈಮ್ 4 ವೀಲ್ ಡ್ರೈವ್ ಬರುತ್ತೆ. 10 ಏರ್ ಬ್ಯಾಗ್ ಗಾಡಿ ಇದು. 10 ಏರ್ ಬ್ಯಾಗ್. ಹೌದು ಸರ್. 2000 cc ಗಾಡಿ, 6 ಸ್ಪೀಡ್ ಗಾಡಿ. ಓಕೆ. ಈ ಗಾಡಿ ಬಂದ್ಬಿಟ್ಟು ನಾವು 5.5 lakhs ಕೋಟ್ ಮಾಡ್ತಾ ಇದೀವಿ. ಓಕೆ. 5,35,000 ಬಂದ್ರೆ ಗಾಡಿ ಕೊಡ್ತೀವಿ ಸರ್. ಓನರ್ಶಿಪ್ ಎಷ್ಟಾಗಿದೆ ಸರ್? 4ನೇ ಓನರ್ ಆಗಿದೆ ಸರ್. ಇನ್ಸೂರೆನ್ಸ್ ಎಲ್ಲ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಲೋನ್ ಆಗಲ್ಲ ಸರ್ ಗಾಡಿ. ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಫಸ್ಟ್ ಆಫ್ ಆಲ್ ಗಾಡಿಗೆ ಲೋನ್ ಆಗಲ್ಲ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಕ್ಯಾಶ್ ತಗೊಂಡು ಬಂದು ಗಾಡಿ ನೋಡಬೇಕಾಗುತ್ತೆ. ಡೈರೆಕ್ಟ್ ಕ್ಯಾಶ್ ಇದು ಗಾಡಿ ನೀವು ನೋಡ್ತಾ ಇರೋದು. ಯಾಕೆಂದ್ರೆ ಕಂಪ್ಲೀಟ್ ಟಾಪ್ ಎಂಡ್ ಗಾಡಿ ನೀವು ನೋಡ್ತಾ ಇರೋದು. ಅಲ ವೀಲ್ಸ್ ಮತ್ತೆ ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ನೀವು ನೋಡ್ತಾ ಇರೋದು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಸೇಮ್ ಸ್ಕ್ರೀನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಾ ಇದೆಯಲ್ಲ, ಡೈರೆಕ್ಟ್ ಆಗಿ ತಗೊಂಡು ಮಾತಾಡಿದ್ರೆ ಡೈರೆಕ್ಟ್ ಆಗಿ ಒಂದು ನೆಗೋಷಿಯಬಲ್ ಪ್ರೈಸ್. ಎಕ್ಸೆಂಟ್ ಅನ್ಬಿಟ್ಟು. ಹಾಂ ಸರ್. ಡೀಸೆಲ್ ಗಾಡಿ. ಓಕೆ. SX ಟಾಪ್ ಎಂಡ್ ಗಾಡಿ ಇದೆ. ಸೆಕೆಂಡ್ ಓನರ್ ಗಾಡಿ. ಅರೌಂಡ್ 89,000 ಕಿಲೋಮೀಟರ್ಸ್ ಓಡಿದೆ. ಓಕೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ ಸರ್. ಹಾಂ ಸರ್. ಈ ಗಾಡಿಯಲ್ಲಿ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ನೆಟ್ಸ್ ಬರುತ್ತೆ. ಓಕೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ರಿಯರ್ ಪ್ಯಾಸೆಂಜರ್ ಕೂಡ AC ಬರುತ್ತೆ ಸರ್.
ಓಕೆ, ಎಷ್ಟು ಓನರ್ಶಿಪ್ ಸರ್ ಇದು ಗಾಡಿ? ಇದು ಸೆಕೆಂಡ್ ಓನರ್ ಗಾಡಿ, 2018 ಮಾಡಲ್. ಓಕೆ ಸ್ವಿಫ್ಟ್ ಡಿಸೈರ್ ನೋಡ್ತಾ ಇರೋದ್ರೆ ಒಳ್ಳೆ ಆಲ್ಟರ್ನೇಟ್ ಗಾಡಿ, 2018 ಡೀಸೆಲ್ ಗಾಡಿ ಸರ್ ಇದು. ಓಕೆ, ಏನು ಕೊಟ್ಟು ಮಾಡ್ತೀರಾ ಸರ್ ಗಾಡಿ? ಈ ಗಾಡಿಗೆ ನಾವು 4,95,000 ಕೋಟ್ ಮಾಡ್ತಾ ಇದೀವಿ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರಲ್ಲ 4,95,000 ಕೋಟ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಗೆ ಒಂದು ಸಿಡಾನ್ ಗಾಡಿನೇ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇರೋ ಗಾಡಿ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ. ಮತ್ತೆ ಗಾಡಿ ನೀವು ತುಂಬಾ ಕ್ಲೋಸ್ ಆಗಿ ನೋಡೋದಾದ್ರೆ ಗಾಡಿ ಟೈರ್ ಕಂಡೀಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಮತ್ತೆ ಗಾಡಿ ಔಟ್ಲುಕ್ ಅಂತೂ ತುಂಬಾ ಆಸಮ್. ಮತ್ತೆ ಯಾಕೆಂದ್ರೆ ಯಾವುದೇ ಡೆಂಟಸ್ ಆಗಲಿ, ಸ್ಕ್ರಾಚಸ್ ಆಗಲಿ, ಮತ್ತೆ ರೀಪೇಂಟಿಂಗ್ ವರ್ಕು ಯಾವುದು ಕೂಡ ಆಗಿಲ್ಲ ಗಾಡಿದು. ಸರ್ ಹಂಗಾರೆ ಫೈನಲ್ ಏನ್ ಮಾಡ್ತೀರಾ ಸರ್ ಗಾಡಿದು? ಸರ್ ನಾನು 485 ಬಂದ್ರೆ ಗಾಡಿ ಕೊಡ್ತೀವಿ. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಗಾಡಿ, 2018 ಮಾಡೆಲ್ ಡೀಸೆಲ್ ಗಾಡಿ ಸರ್. 18 ಮಾಡೆಲ್ ಫ್ರೆಂಡ್ಸ್, ಡೀಸೆಲ್ ಗಾಡಿ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಫ್ಯಾಮಿಲಿಗೆ ಒಂದು ಬೆಸ್ಟ್ ಗಾಡಿನ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡ್ಕೊಂಡ್ರೆ ಒಂದು ನೆಗೋಷಿಯಬಲ್ ರೇಟ್ ಇದೆ. 2015 ಮಾಡೆಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ ಇದು, ಟೈಟಾನಿಯಂ ಅಂದ್ಬಿಟ್ಟು. ಸರ್ ಅರೌಂಡ್ 59,000 ಕಿಲೋಮೀಟರ್ಸ್ ಓಡಿದೆ. ಓಕೆ, ಈ ಗಾಡಿಗೆ ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಎಸಿ, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಓಕೆ, ಈ ಗಾಡಿಗೆ ನಾವು ಬಂದ್ಬಿಟ್ಟು 5,45,000 ಕೋಟ್ ಮಾಡ್ತಾ ಇದೀವಿ. ಎಸ್ ಸರ್, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೈಟ್ಲಿ ನೆಗೋಷಿಯೇಟ್ ಆಗುತ್ತೆ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಆಗಿ ನೋಡ್ಬೋದು. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ. ಲೆದರ್ ಸೀಟ್, ಕಂಪ್ಲೀಟ್ ಲೆದರ್ ಸೀಟ್ ಇದೆ. ಮತ್ತೆ ಕಂಪ್ನಿ ಇದು ಆಡಿಯೋ ಸಿಸ್ಟಮ್ ಇದೆ. ಮತ್ತೆ ನೀವು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಮೇಂಟೈನ್ ಇದೆ. ಸರ್ ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದಕ್ಕೆ ಗಾಡಿ? 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಪೆಟ್ರೋಲ್ ಗಾಡಿ. ಓಕೆ, 1500 cc ಪೆಟ್ರೋಲ್ ಗಾಡಿ ಸರ್ ಇದು. ಓಕೆ ಸರ್. ಈ ಗಾಡಿ ನಾವು ಫೈನಲ್ ಆಗಿ 5,45,000 ಗಾಡಿ ಕೊಡ್ತೀವಿ ಸರ್. 5,75,000 ಹೇಳ್ತಾ ಇದ್ದಾರೆ. 5,45,000 ಹೇಳ್ತಾ ಇದ್ದಾರೆ. ಅದು ಕೂಡ ನೆಗೋಷಿಯಬಲ್ ರೇಟ್. ಯಾರಾದ್ರೂ ನೀವು ಒಂದು 4 ಇಕೋ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ನೆಗೋಷಿಯಬಲ್ ರೇಟ್ ಆಗುತ್ತೆ. ಡೀಸೆಲ್ ಗಾಡಿ ಇದು. ಹಾ ಸರ್, ಅರೌಂಡ್ 85,000 ಕಿಲೋಮೀಟರ್ಸ್ ಓಡಿದೆ. ಸೆಕೆಂಡ್ ಓನರ್ ಗಾಡಿ ಸರ್. ಎಸ್ ಸರ್. ಎಕ್ಸಮ್ ವೇರಿಯಂಟ್. ಓಕೆ, ಆಫ್ಟರ್ ಮಾರ್ಕೆಟ್ GTR ಮ್ಯಾಗ್ವಿಲ್ ಇನ್ಸ್ಟಾಲ್ ಆಗಿದೆ. ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್ ಇದೆ. ಓಕೆ, ಟಚ್ ಸ್ಕ್ರೀನ್, ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಓಕೆ, ವೆಲ್ ಮೇಂಟೈನ್ಡ್ ಇದೆ ಸರ್ ಗಾಡಿ. ಸ್ವಲ್ಪ ಒಳ್ಳೆ ಸ್ವಲ್ಪ ಇಂಟೀರಿಯರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ಬದಾ? ಇಂಟೀರಿಯರ್ ನಿಮಗೆ 2 ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ ಬರುತ್ತೆ. ಓಕೆ, 6 ಸ್ಪೀಡ್ ಗಾಡಿ ಇದು ವಿತ್ ಡ್ರೈವ್ ಮೋಡ್ಸ್ ಎಲ್ಲ ಬರುತ್ತೆ ಸರ್. ವಿತ್ ಡ್ರೈವ್ಸ್ ಮೂಡ್ ಬರುತ್ತೆ. ಫ್ರೆಂಡ್ಸ್, ಇಂಟೀರಿಯರ್ ನೀವು ನೋಡಿ ಹಾಗೆ ತುಂಬಾನೇ ವೆಲ್ ಮೇಂಟೈನ್ ಇದೆ. ಟಾಟಾ ಗಾಡಿ ವೆಲ್ ಬಿಲ್ಡ್ ಗಾಡಿನೇ ಅಂತಾನೆ ಹೇಳ್ಬೋದು. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಸೇಫ್ಟಿ ಬರುತ್ತೆ ಸರ್ ಗಾಡಿ. 5 ಸ್ಟಾರ್ ಸೇಫ್ಟಿ ಇದೆ. ಫ್ರೆಂಡ್ಸ್, ಯಾರಾದ್ರೂ ನೀವು ನೋಡಿ ನಿಮಗೆ ಸಿಟಿಯಲ್ಲಿ 18 ಇಂದ 20 ಮೈಲೇಜ್ ಬರುತ್ತೆ. ಹೈವೇಲಿ 22, 23, 24 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್. ಸರ್ ಏನು ಕೊಟ್ಟು ಮಾಡ್ತಾ ಇದ್ದೀವಿ ಸರ್ ಗಾಡಿ? ಈ ಗಾಡಿಗೆ ಬಂದ್ಬಿಟ್ಟು ನಾವು 6,95,000 ಕೋಟ್ ಮಾಡ್ತಾ ಇದೀವಿ. 2018 ಮಾಡೆಲ್ ಟಾಟಾ ನೆಕ್ಸಾನ್ ಸರ್. 2018 ಮಾಡೆಲ್ ಕೂಡ ಡೀಸೆಲ್. ಟಾಟಾ ನೆಕ್ಸಾ ಡೀಸೆಲ್ ಇದೆ. ಫ್ರೆಂಡ್ಸ್, ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೋದು. ಒಂದು ಬೆಸ್ಟ್ ಡೀಸೆಲ್ ಈಗ ಸರ್ VDI ಇದು. ಹಾ ಸರ್. ಸರ್ ಇದು ಬಂದ್ಬಿಟ್ಟು 2013 ಮಾಡೆಲ್, ಸೆಕೆಂಡ್ ಓನರ್. ಓಕೆ, ಅರೌಂಡ್ 98,000 ಕಿಲೋಮೀಟರ್ಸ್ ಓಡಿದೆ ಸರ್. ಎಸ್ ಸರ್. ಈ ಗಾಡಿಯಲ್ಲಿ ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ, ಈ ಗಾಡಿಗೆ ನಾವು 5,95,000 ಪ್ರೈಸ್ ಕೊಟ್ಟು ಮಾಡ್ತಾ ಇದೀವಿ. ವಿತ್ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಸರ್ ಓನರ್ಶಿಪ್ ಎಷ್ಟಾಗಿದೆ ಸರ್ ಗಾಡಿಗೆ? ಸೆಕೆಂಡ್ ಓನರ್, ಡೀಸೆಲ್ ಎಟ್ಟಿಗೆ ಸರ್. ಹೈಲಿ ಡಿಮಾಂಡೆಡ್ ಗಾಡಿ ಸರ್. ಹೈಲಿ ಡಿಮ್ಯಾಂಡೆಡ್ ಗಾಡಿ. ಈ ಡೀಸೆಲ್ ವೆಹಿಕಲ್ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು. ಗಾಡಿ ಲೆದರ್ ಸೀಟು ಮತ್ತೆ ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ. ನೀವು ನೋಡ್ತಾ ಇರ್ಬೋದು ವೈಟ್ ಕಲರ್ ಗಾಡಿ. ಯಾವುದೇ ಡೆಂಟಸ್ ಆಗಲಿ ಮತ್ತೆ ಸ್ಕ್ರಾಚಸ್ ಆಗಲಿ ಯಾವುದೂ ಇಲ್ಲ. ಸೊ ಇಂಟೀರಿಯರ್ ಬಗ್ಗೆ ನೀವು ನೋಡಿದ್ರೆ ಇಟೀಗ ವೆಲ್ ಮೇಂಟೈನ್ ಇಂಟೀರಿಯರ್ ಇರುತ್ತೆ. ಸೊ ಹಾಗಾಗಿ ಯಾರಾದ್ರೂ ನೀವು ಇಟೀಗ ನೋಡ್ತಾ ಇದ್ರೆ 5 ಸೀಟರ್ ಗಾಡಿ ಡೈರೆಕ್ಟ್ ಆಗಿ ಬಂದು ಮಾತಾಡ್ಕೊಂಡು ಒಂದು ನೆಗೋಷಿಯಬಲ್ ರೇಟ್ ಆಗುತ್ತೆ. ಏನು ಕೊಟ್ಟು ಮಾಡ್ತೀರಾ ಸರ್ ಫೈನಲ್ ಆಗಿ? ಸರ್ 5,85 ಬಂದ್ರೆ ಗಾಡಿ ಕೊಡ್ತೀವಿ ಸರ್. 585 ಹೇಳ್ತಾ ಇದ್ದಾರೆ. ಅದು ಕೂಡ ನೆಗೋಷಿಯಬಲ್ ರೇಟ್ ಇದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡ್ಕೊಂಡು. ರೆನಾಲ್ಟ್ ಕೈಗಾರ್ ಅನ್ಬಿಟ್ಟು. ಓಕೆ ಸರ್. ಸರ್ ಇದು ಬರೀ 18,000 ಕಿಲೋಮೀಟರ್ಸ್ ಓಡಿದೆ. ಓಕೆ ಸರ್. ಸೆಕೆಂಡ್ ಓನರ್ ವಿತ್ ಕಂಪ್ಲೀಟ್ ಇಂಡಿವಿಜುವಲ್ ಟ್ರಾನ್ಸ್ಫರ್ ಆಗಿದೆ ಸರ್. ಓಕೆ ಸರ್. ಈ ಗಾಡಿ ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, 1 ಲೀಟರ್ ಗಾಡಿ ಸರ್ ಇದು. ಓಕೆ ಸರ್. ಒಳ್ಳೆ ಮೈಲೇಜ್ ಬರುತ್ತೆ. ಪರ್ಫಾರ್ಮೆನ್ಸ್, ಬಾಡಿ ಸೇಫ್ಟಿನೂ ಚೆನ್ನಾಗಿರುತ್ತೆ ಸರ್. ಬಾಡಿ ಸೇಫ್ಟಿ ಎಷ್ಟು ಓನರ್ ಆಗಿದೆ ಸರ್ ಗಾಡಿ? ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ ಸರ್. ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಓಕೆ. 4 ಪವರ್ ವಿಂಡೋ, 2 ಏರ್ ಬ್ಯಾಗ್, ABS, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಓಕೆ. ಈ ಗಾಡಿಗೆ ನಾವು 5,95,000 ಕೋಟ್ ಮಾಡ್ತಾ ಇದೀವಿ. ಹಾ ಸರ್. 2021 ಮಾಡೆಲ್ ರೆನೋ ಕೈಗರ್ ಸರ್. Okay. 1 ಲೀಟರ್ ಇಂಜಿನ್, RXL ಮಿಡ್ ವೇರಿಯಂಟ್ ಗಾಡಿ. ಓಕೆ. 5,95,000 ಸಿಗುತ್ತೆ ಸರ್. 5,95,000 ಹೇಳ್ತಿದ್ದಾರೆ. ಎಷ್ಟು ಕಿಲೋಮೀಟರ್ ಡಿವನ್ ಆಗಿದೆ ಸರ್ ಗಾಡಿದು? ಸರ್ ಜಸ್ಟ್ 18,000 ಕಿಲೋಮೀಟರ್ ಓಡಿದೆ. 18,000 ಕಿಲೋಮೀಟರ್ ಡಿವನ್ ಆಗಿದೆ. ಫ್ರೆಂಡ್ಸ್, ಯಾರಾದ್ರೂ ನೀವು ನೋಡ್ತಾ ಇದ್ರೆ ಒಂದು ರೆನಾಲ್ಡ್ ಗಾಡಿ, ಒಂದು ಬೆಸ್ಟ್ ವೆಲ್ ಮೇಂಟೈನ್ ಗಾಡಿ, ನೀವು ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. 2015 ಮಾಡೆಲ್, ಸಿಂಗಲ್ ಓನರ್, ಪೆಟ್ರೋಲ್ ಎಟಿಗ ಸರ್ ಇದು. VXI ವಿತ್ ABS ಗಾಡಿ. ಓಕೆ. ಅರೌಂಡ್ 98,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರ್ ಗಾಡಿ ಸರ್. ಹಾ ಸರ್. ಇದರಲ್ಲಿ 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ABS ಕೂಡ ಬರುತ್ತೆ ಗಾಡಿಯಲ್ಲಿ. ಈ ಗಾಡಿಗೆ ಬಂದ್ಬಿಟ್ಟು ನಾವು 5,90,000 ಸರ್. ಇದು 2020 ಮಾಡೆಲ್, ಟಾಪ್ ಅಂಡ್ ಆಟೋಮೆಟಿಕ್ ಗಾಡಿ ಇದು. RXT ಆಪ್ಷನಲ್ ಅಂದ್ಬಿಟ್ಟು. ಈ ಗಾಡಿಗೆ ನೀವು 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಈ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಪ್ರತಿಯೊಂದು ಆಪ್ಷನ್ ಬರುತ್ತೆ ಸರ್. ಎಸ್ ಸರ್. ಇದಕ್ಕೆ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಅರೌಂಡ್ 7 ಲಕ್ಷ ಇದೆ. ಓಕೆ. ಈ ಗಾಡಿ ಜಸ್ಟ್
9,000 ಕಿಲೋಮೀಟರ್ ಓಡಿದೆ ಸರ್. ಎಸ್ ಸರ್. ಆಟೋಮೆಟಿಕ್ ಗಾಡಿ ಇದು. ಓಕೆ. ಇಲ್ಲ ಸಿಟಿಯಲ್ಲಿ ನೋಡ್ತಾ ಇರೋದು ಬೆಸ್ಟ್ ಆಪ್ಷನ್ ಗಾಡಿ. ಓಕೆ. ಈ ಗಾಡಿ ಬಂದ್ಬಿಟ್ಟು ನಾವು 4,45,000 ಕೋಟ್ ಮಾಡ್ತಾ ಇದೀವಿ. ಆಹಾ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, 95% ಲೋನ್ ಆಗುತ್ತೆ ಸರ್. ಸರ್ ಇಂಟೀರಿಯರ್ ಬಗ್ಗೆ ಹೇಳ್ಬೋದಾ? ಇಂಟೀರಿಯರ್ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ಫುಲ್ ಟಾಪ್ ಅಂಡ್ ಗಾಡಿ ಸರ್. ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಓಕೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ ಗಾಡಿ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ, ಮತ್ತೆ ಟೈರ್ ಕಂಡೀಷನ್ ಕೂಡ ವೆಲ್ ಮೇಂಟೈನ್ ಇದೆ, ಮತ್ತೆ ಗಾಡಿ ಯಾವುದೇ ಸ್ಕ್ರಾಚಸ್ ಆಗಲಿ ಮತ್ತೆ ಡೆಂಟಸ್ ಆಗಲಿ ಇದೆ. ಏನು ಕೊಟ್ಟು ಮಾಡ್ತೀರಾ ಸರ್ ಫೈನಲ್? ಸರ್ ಇದು ಫೈನಲ್ ನಿಮಗೆ 4:35 ಬಂದ್ರೆ ಗಾಡಿ ಕೊಡ್ತೀವಿ ಸರ್. 2020 ಮಾಡಲ್, ಜಸ್ಟ್ 8,000 ಕಿಲೋಮೀಟರ್ ಓಡಿದೆ ಸರ್. ಜಸ್ಟ್ 8,000 ಕಿಲೋಮೀಟರ್ ಓಡಿದೆ ಫ್ರೆಂಡ್ಸ್. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಕ್ವಿಟ್ ಒಂದು ಫ್ಯಾಮಿಲಿ ವೆಹಿಕಲ್ ಡೈರೆಕ್ಟ್ ಆಗಿ ಬಂದು ಮಾತಾಡೋದು ಒಂದು ನೆಗೋಷಿಯೇಟ್ ಸರ್. ಫೈನಲ್ ಆಗಿ ನಮ್ಮ ವ್ಯೂವರ್ಸ್ಗಳಿಗೆ ನಮ್ಮ ಏನು ಅಂತಂದ್ರೆ ಒಂದು ಫೈನಾನ್ಸ್ ಬಗ್ಗೆ, ಒಂದು ಇನ್ಸೂರೆನ್ಸ್ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಹೇಳಿ ಸರ್. ಏನು ಫೈನಾನ್ಸ್ ಹೇಗೆ? ನಮ್ಮ ಹತ್ರ ಎಲ್ಲ ಇವಾಗ ನೋಡಿದ ಎಲ್ಲ ಗಾಡಿಗಳು ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ. ಈ ಗಾಡಿ ಬಿಟ್ಟು ಕಸ್ಟಮರ್ಗೆ ಯಾವುದೇ ಗಾಡಿ ಬೇಕಂದ್ರೆ ನಮ್ಮ ಕೆಳಗಡೆ ಬರ್ತಾರ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ. ನಮ್ಮ ಹತ್ರ ಏನಂದ್ರೆ ಕಸ್ಟಮರ್ ಬಂದ್ಬಿಟ್ಟು ಒಂದ್ಸಲಿ ವಾಕ್ ಇನ್ ಮಾಡಿದ್ರೆ ಅಟ್ಲೀಸ್ಟ್ ಮಾರ್ಕೆಟ್ ಅಲ್ಲಿ ಏನ್ ನಡೀತಿದೆ, ಏನ್ ಕಂಡೀಷನಲ್ ಸಿಗುತ್ತೆ ಗಾಡಿ ಅಂತ ಗೊತ್ತಾಗುತ್ತೆ. ಓಕೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ. ಆಲ್ಮೋಸ್ಟ್ ನಮ್ಮ ಹತ್ರ ಸಿಂಗಲ್ ಓನರ್, ಫಸ್ಟ್ ಓನರ್ ಗಾಡಿಗಳು ಮಾತ್ರ ಲೋನ್ ಆಗುತ್ತೆ ಸರ್. ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇರೋ ಗಾಡಿಗಳು ಮಾತ್ರ ನಾವು ಸೇಲ್ ಮಾಡೋದು. ವಿತ್ ಸರ್ಟಿಫಿಕೇಶನ್ ಗಾಡಿ ಬರುತ್ತೆ. ಓಕೆ. ಪ್ರತಿಯೊಂದು ಗಾಡಿಗೂ ಲೋನ್ ಆಗುತ್ತೆ. 90-95% ಲೋನ್ ಆಗುತ್ತೆ. 60-80 ಮೇಲೆ ಸಿವಿಲ್ ಸ್ಕೋರ್ ಇರಬೇಕು. ಓಕೆ. ಅದ್ ಬಿಟ್ರೆ ನಮ್ಮ ಹತ್ರ ನಾನ್ ಆಕ್ಸಿಡೆಂಟಲ್ ಗಾಡಿಗಳು ಮಾತ್ರ ಸೇಲ್ ಮಾಡೋದು. ಓಕೆ ಸರ್. ಆಫ್ಟರ್ ಲೋನ್ ಎಷ್ಟು ದಿವಸಕ್ಕೆ ಗಾಡಿ ಡೆಲಿವರಿ ಕೊಡ್ತೀರಾ ಸರ್? ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ವಿತಿನ್ 2 to 3 days ಅಲ್ಲಿ ಲೋನ್ ಆಗುತ್ತೆ. ಓಕೆ. 2-3 ದಿನದೊಳಗಡೆ ಗಾಡಿ ಕೊಡ್ತೀವಿ ಸರ್. ಅಂದ್ರೆ ಫೈನಲ್ ಆಗಿ ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ ಸರ್? ಸರ್ ಬನ್ನಿ ಒಂದ್ಸಲಿ ಗಾಡಿ ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ತಗೊಳ್ಳಿ, ಗಾಡಿ ಕಂಡೀಷನ್ ಗೊತ್ತಾಗುತ್ತೆ. ಓಕೆ. ಕಂಡೀಷನ್ ತಗೊಂಡು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಗಾಡಿ ತಗೊಂಡು ಹೋಗ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ನಾನು ಇಷ್ಟೇ ಹೇಳೋದು, ಯಾರು ವ್ಯೂವರ್ಸ್ ನೋಡ್ತಾ ಇದ್ರಲ್ಲ, ಗಾಡಿ ಒಂದ್ಸತಿ ವಿಸಿಟ್ ಮಾಡಿ ಶೋರೂಮ್ಗೆ, ಮತ್ತೆ ಗಾಡಿ ಒಂದ್ಸತಿ ಇಲ್ಲ 2 ಸತಿ ನೋಡಿ ಟೆಸ್ಟ್ ಮಾಡಿ. ಸೊ ಯಾಕೆಂದರೆ ಬೆಸ್ಟ್ ರೈಟ್ ಆಗುತ್ತೆ. ಒಂದು ನೀವು ನೋಡ್ತಾ ಇರ್ಬೋದು ಪ್ರೀ ಓನ್ಡ್ ಕಾರ್ಸು ಮತ್ತು ಜಸ್ಟ್ ಕಾರ್ಸ್ 365 ಆಂಜನೇಯ ಸ್ವಾಮಿ ಪ್ರಸನ್ನ ಅಂತಲೇ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಏನಿಲ್ಲ. ಏರ್ಪೋರ್ಟ್ ರೋಡ್ ಹೋಗ್ತೀವಲ್ಲ, ನೀವು ಹೆಬ್ಬಾಳ ಕಡೆಯಿಂದ ಬಂದರೆ ರೈಟ್ ಸಿಗುತ್ತೆ, ಮತ್ತು ನಮ್ಮ ಏರ್ಪೋರ್ಟ್ ಕಡೆಯಿಂದ ಬಂದರೆ ಲೆಫ್ಟ್ಗಿದೆ ಕೋಗಿಲು ಕ್ರಾಸು. ನೀವು ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಕರೆಕ್ಟ್ ಅಲ್ಲ ಸರ್? ಹೌದು ಸರ್, ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿ ಟೆಸ್ಟ್ ಡ್ರೈವ್ ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.